ಜಾತಿ ಸಮಗ್ರ ಸಮೀಕ್ಷೆಗೆ 1 ತಿಂಗಳ ಕಾಲಾವಕಾಶವನ್ನ ಕೊಡಿ ಎಂದು ವೆಂಕಟರಮಣ ಸ್ವಾಮಿ, ಎಚ್.ಸಿ. ಮಹದೇವಪ್ಪ, ಜಿ. ಪರಮೇಶ್ವರ್, ಪ್ರಿಯಾಂಕಾ ಖರ್ಗೆ ಬೇದಿಗಿಳಿದು ಹೊಲೆಯ ಎಂದು ಬರೆಸಲು ಮನವಿ ಮಾಡಿದ್ದಾರೆ. ಹೌದು, ಚಾಮರಾಜನಗರ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ಪರಿಶಿಷ್ಟ ಜಾತಿಯಲ್ಲಿನ ಜಾತಿಗಳ ದತ್ತಾಂಶ ಸಂಗ್ರಹಕ್ಕಾಗಿ ಮನೆ ಮನೆಗೆ ಭೇಟಿ ನೀಡುವ ಸಮೀಕ್ಷೆ ಅವಧಿಯನ್ನ ಇನ್ನೂ 1 ತಿಂಗಳವರೆಗೆ ವಿಸ್ತರಿಸಬೇಕು ಎಂದು ದಲಿತ ಮಹಾಸಭಾ ರಾಜ್ಯದ ಉಪಾಧ್ಯಕ್ಷರಾದಂತಹ ವೆಂಕಟರಮಣ ಸ್ವಾಮಿ ಒತ್ತಾಯಿಸಿದ್ದಾರೆ. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ನಡೆದ ಸಮುದಾಯದ ಮುಖಂಡರ ಸಭೆಯಲ್ಲಿ ಅವರ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ. ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗವು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷಾ 2025 ನಡೆಸಲು ಈ ಹಿಂದೆ ನಿಗದಿಯಾಗಿದ್ದ ದಿನಾಂಕಗಳನ್ನು ವಿತರಿಸಲಾಗಿದ್ದು, ಈ ಸಂಬಂಧ ಆಯೋಗದ ಕಾರ್ಯದರ್ಶಿ ಪತ್ರದ ಮೂಲಕ ತಿಳಿಸಿದ್ದಾರೆ. ಈ ಮೊದಲು ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವ ಅವಧಿಯನ್ನ ಮೇ 5 ರಿಂದ 17ರವರೆಗೆ ನಿಗದಿಪಡಿಸಲಾಗಿತ್ತು. ನಾವು ಪತ್ರಿಕಾಗೋಷ್ಠಿ ನಡೆಸಿ ಸಮೀಕ್ಷೆ ಪೂರ್ಣವಾಗಿ ನಡೆಯುತ್ತಿಲ್ಲ, ಮೊಬೈಲ್ ಆಫ್ ಸರಿಯಾಗಿ ಆಗ್ತಾ ಇಲ್ಲ, ಸಮೀಕ್ಷೆ ವಿಳಂಬವಾಗ್ತಿದೆ. ಮೇ 17ರವರೆಗೆ ಸಮೀಕ್ಷೆ ಪೂರ್ಣ ಆಗಲ್ಲ. ಹೆಚ್ಚಿನ ಕಾಲಾವಕಾಶವನ್ನ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಪ್ರಸ್ತುತ ಮನೆ ಮನೆಗೆ ಭೇಟಿ ನೀಡುವ ಸಮೀಕ್ಷಾ ಕಾರ್ಯವನ್ನ ಮೇ 25ರವರೆಗೆ ವಿಸ್ತರಿಸಿದೆ. ಸಂತಸ. ಆದರೆ ಜಾತಿ ಗಣತಿ ಸಮಗ್ರ ಸಮೀಕ್ಷೆ ವಿಳಂಬವಾಗುತ್ತಿರುವ ಕಾರಣದಿಂದಾಗಿ ಇನ್ನೂ 1 ತಿಂಗಳ ಕಾಲಾವಕಾಶವನ್ನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಸಹೋದರ ಸಮುದಾಯದ ರಾಜಕಾರಣಿಗಳು, ಶಿಕ್ಷಕರು, ಮುಖಂಡರು ಸಮೀಕ್ಷೆಯಲ್ಲಿ ಭಾಗವಹಿಸಿ ಸಮೀಕ್ಷೆಯಲ್ಲಿ ತಮ್ಮ ಮೂಲ ಜಾತಿ ನಮೂದಿಸುವ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮುದಾಯದ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಜಿ. ಪರಮೇಶ್ವರ್, ಪ್ರಿಯಾಂಕಾ ಖರ್ಗೆ ಅವರೇ ನಾವು ಬೀದಿಗಿಳಿದು ಸಮುದಾಯದವರಲ್ಲಿ ಜಾಗೃತಿ ಮೂಡಿಸಿ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಹೊಲೆಯ ಎಂದು ಬರೆಸುವ ಮೂಲಕ ಜನಸಂಖ್ಯೆ ಹೊಲೆಯ ಸಮುದಾಯವನ್ನ ಹೆಚ್ಚು ಮಾಡಿಕೊಳ್ಬೇಕು. ಇಲ್ಲದಿದ್ರೆ ನಿಮಗೆ ಉಳಿಗಾಲ ಇಲ್ಲ. ಈ ಸಮೀಕ್ಷೆಯಲ್ಲಿ ಜಾತಿಯನ್ನ ಸರಿಯಾಗಿ ನಮೂದಿಸದಿದ್ರೆ ನ್ಯಾಯಾಧೀಶ ನಾಗಮೋಹನ್ ದಾಸ್ ವರದಿ ಸಮುದಾಯಕ್ಕೆ ಮರಣ ಶಾಸನ ಆಗುತ್ತೆ. ಹಾಗಾಗಿ ಸಮುದಾಯದ ನೌಕರು, ಶಿಕ್ಷಕರು, ರೈತರು ಮುಂದೆ ಬಂದು ಸಮೀಕ್ಷೆ ಜಾತಿಯನ್ನ ಸರಿಯಾಗಿ ಬರೆಸಬೇಕು ಎಂದು ಮನವಿ ಮಾಡಿದ್ದಾರೆ. ಬೇಡ ಜಂಗಮ ಎಸ್ಟಿ ಪಟ್ಟಿಯಿಂದ ತೆಗೆಯಿರಿ. ಬೇಡ ಜಂಗಮ ಸಮುದಾಯ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು, ಅದನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆದುಹಾಕಬೇಕು ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷದ ಸಮಿತಿ ಡಿಜಿ ಸಾಗರ್ ಬಣದ ಜಿಲ್ಲಾ ಸಂಯೋಜಕ ಸಿಎಂ ಶಿವಣ್ಣ ಮಾತನಾಡಿ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಜಾತಿ ಗಣತಿ ಸಮೀಕ್ಷೆ ಪರಿಪೂರ್ಣ ಮಾಡುವಲ್ಲಿ ವಿಫಲವಾಗಿದೆ. ಪಡಿತರ ಚೀಟಿ ಅಲ್ಲದೆ ಆಧಾರ್ ಕಾರ್ಡ್ ಪರಿಗಣಿಸಿ ಜಾತಿ ನಮೂದಿಸಬೇಕು ಎಂದು ಸಭೆಯಲ್ಲಿ ಸಮುದಾಯದ ಮುಖಂಡರು ನಾಗೇಶ್, ನಟರಾಜ್, ಆಟೋ ಉಮೇಶ್, ಮಹದೇವಯ್ಯ, ಮಹದೇವಸ್ವಾಮಿ, ಪ್ರಕಾಶ್, ಗೌರಿಶಂಕರ್, ಬಸವಣ್ಣ, ಕೃಷ್ಣಮೂರ್ತಿ ಇತರರು ಭಾಗವಹಿಸಿ. ನ್ಯೂಸ್ ಬ್ಯೂರೋ, ಚಾಮರಾಜನಗರ. ಬರ್ತ್ ಸರ್ಟಿಫಿಕೇಟ್ ಅಂದರೆ ಬರ್ತ್ ಸರ್ಟಿಫಿಕೇಟ್ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇದೇ ಥರ ಎಲ್ಲ ಕಡೆಯೂ ಹಲವಾರು ತೊಂದರೆಗಳಿದೆ. ನಿನ್ನೆ ಇವತ್ತು ಏನೋ ಹೊಸದಾಗಿ ಅದನ್ನು ಸರಳೀಕರಣ ಮಾಡಿ ಸ್ವಲ್ಪ ಇದನ್ನೆಲ್ಲ ದಾಖಲಿಸಬೇಕು ಅಂತ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ. ಆದ್ದರಿಂದ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಆಗಿಲ್ಲ. ಅವ್ರಿಗೆ ಟ್ರೈನಿಂಗು ಸರಿಯಾಗಿ ಕೊಟ್ಟಿಲ್ಲ. ಕೆಲವರು ವಯಸ್ಸಾದವರಿದ್ದಾರೆ, ಕೆಲವರು ಪೇಷೆಂಟ್ಗಳಿದ್ದಾರೆ. ಅವನ್ನೆಲ್ಲ ಬದಲಾವಣೆ ಮಾಡಿ ಹೊಸಬ್ರನ್ನ ಹುಡುಗರನ್ನ ಹಾಕಿ 100% ಸಮೀಕ್ಷೆ ಆಗಬೇಕು. ನೀವು 99% ಆದರೂ ಅದು ಸಮೀಕ್ಷೆ ಪೂರ್ಣ ಆಗೋದಿಲ್ಲ. ಆದ್ದರಿಂದ 100% ಇದು ಸಮೀಕ್ಷೆ ಸರಿಯಾಗಬೇಕಾದ್ರೆ ಸರ್ಕಾರ ಇನ್ನೂ 1 ತಿಂಗಳು ಟೈಮ್ ಕೊಡಬೇಕಾಗುತ್ತೆ. ಮತ್ತು ಈಗ ಏನು ಉಸ್ತುವಾರಿ ಅಧಿಕಾರಿಗಳಿದ್ದಾರೆ ಚಾಮರಾಜನಗರದಲ್ಲಿ, ಅವರು ಸರಿಯಾಗಿ ಫಾಲೋ ಅಪ್ ಮಾಡ್ತಾ ಇಲ್ಲ. ನಾನು ಶಿವಣ್ಣ, ನಮ್ಮ ಇಂಗ್ಲೂರು ಶಿವಕುಮಾರ್, ನಾವೆಲ್ಲ BOಗೆ ಮತ್ತು DSWಗೆ ಪ್ರಶ್ನೆ ಮಾಡಿದಾಗ ಆಗ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ನಮ್ಮ ಬೀದಿಗಳೇ ಆಗ್ತಾ ಇಲ್ಲ ಸರಿಯಾಗಿ, ನಾವು ಬೇರೆ ವಿಚಾರ ಹೇಳ್ತಾ ಇಲ್ಲ. ಆದ್ದರಿಂದ ಈ ಅಧಿಕಾರಿಗಳು ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ನೀವು ಬಿಟ್ಟು ಬೇರೆಯವ್ರಿಗೆ ವಹಿಸ್ಬೇಕು. ಅವರು